ಕಲಬುರಗಿ ಜಿಲ್ಲೆಗೆ MP ಅವರನ್ನು ಆಯ್ಕೆ ಮಾಡಿದ್ದೀವಿ. ಆದರೆ ಅವರಿಗೆ ಮಾತನಾಡಲು ಬರೋದಿಲ್ಲ. ಇನ್ನು ಅವರು ಯಾವುದಕ್ಕೂ ಧ್ವನಿಯೇ ಎತ್ತೋದಿಲ್ಲ. ಇನ್ನು ಇಲ್ಲಿನ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಮೋದಿ ಬಗ್ಗೆ ಮಾತನಾಡಿ ಅವರಿಗೆ ಕತ್ತೆ ಕಾಯಲು ಹೋಗಿ ಅಂತಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ಮೊದಲು ನಿಮ್ಮ ಇಲಾಖೆಯಲ್ಲಿನ ನ್ಯೂನ್ಯತೆಗಳನ್ನು ಸರಿಪಡಿಸುವ ಕೆಲಸ ಮಾಡಿ. ಇಲ್ಲದಿದ್ದರೆ ರಾಜೀನಾಮೆ ಕೊಟ್ಟು ನೀವು ಕೂಡ ಕತ್ತೆ ಕಾಯಲು ಹೋಗಿ ಎಂದು ಸಚಿವ ಹಾಗೂ ಸಂಸದರ ವಿರುದ್ಧ ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಕಿಡಿಕಾರಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ರೈತರು ಅತಿವೃಷ್ಟಿಯಿಂದ ಕಂಗಾಲಾಗಿದ್ದು ಇದರ ಬಗ್ಗೆ ಮುಖ್ಯಮಂತ್ರಿಗಳು 2,000 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀನಿ ಅಂದಿದ್ದಾರೆ. ಇನ್ನೂ ಮಾಡಿಲ್ಲ. ಆದರೆ ಇದರ ಬಗ್ಗೆ ಗಮನ ಹರಿಸದೆ ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮೋದಿಯವರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ. ಇನ್ನು ನಿಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅದೆಷ್ಟೋ ನ್ಯೂನ್ಯತೆಗಳಿವೆ, ಅದೆಲ್ಲ ಸರಿಪಡಿಸುವ ಕೆಲಸ ಮಾಡಿ. ಇಲ್ಲದಿದ್ದರೆ ರಾಜೀನಾಮೆ ಕೊಟ್ಟು ನೀವು ಕೂಡ ಕತ್ತೆ ಕಾಯಲು ಹೋಗಿ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಸಂಸದರ ವಿರುದ್ಧ ಮಾಜಿ ಸಚಿವ ಬಾಬುರಾವ್ ಚೌಹಾಣ್ ಕಿಡಿಕಾರಿದ್ದಾರೆ. ನೀವು ಮಂತ್ರಿಯಾಗಿ ಈ ಥರ ಹೇಳಿ ಸರಿನಾ? ಪ್ರಧಾನಮಂತ್ರಿ ಟೀಕೆ ಮಾಡ್ತಿರಲ್ರಿ, ಗೃಹ ಮಂತ್ರಿ ಮಾಡ್ತಿರಲ್ರಿ, ದೇಶ ನಡೆಸ್ಕೊಂಡು ಹೋಗೋರು ಅವರು. ನೀವು ಸಣ್ಣ ಪುಟ್ಟನಲ್ಲಿ ಓಕೆ ನಡೀತದೆ. ನೀವೊಂದು ಮಂತ್ರಿ ಯಾಕೆ ನೀವು ಟೀಕೆ ಮಾಡ್ತೀವಿ, ಅವ್ರು ಹೆಂಗೆ ಮಾತಾಡ್ತೀವಿ? ಪ್ರಧಾನಮಂತ್ರಿ ಕತ್ತಿ ಕಾಯ್ತಾ ಇದ್ದಾರಾ? ದೇಶದ ಸಮಸ್ಯೆಗಳಿಲ್ಲ, ಭಾರತ ದೇಶ ಭಾಳ ಸಮಸ್ಯೆಗಳಿದೆ. ಬಾರ್ಡ್ರಲ್ಲಿ ಪಾಕಿಸ್ತಾನ ಇದೆ, ಚೈನಾ ಇದೆ, ಅಮೇರಿಕಾ ಇದೆ. ಆ ಇಶ್ಯೂಸ್ ತೊಗೊಂಡೇ ಮಾತನಾಡೋ ಪ್ರಧಾನಮಂತ್ರಿ ಬಿಜಿ ಇರ್ತಾರೆ. ಗುಲ್ಬರ್ಗಾದಲ್ಲಿ ಆಗಿದ್ದು ಪ್ರಧಾನಮಂತ್ರಿ ಏನು ಸಂಬಂಧ? ಮತ್ತು ನಾವು ಅಮಿತ್ ಶಾ ಆಗಿದ್ದ ಸಂಬಂಧ? ನೀವು MP ಇದ್ದೀರಲ್ರಿ, ನಿಮ್ಮ ಮಾವನ MP ಇದ್ದಾರಲ್ಲ, ಅವ್ರಿಗೆ ಹೇಳ್ರಿ ನೀವು ಕತ್ತಿ ಕಾಯ್ತಾ ಕೇಳೋರಿಗೆ. ಇದು ಶೋಭೆ ತರ್ತಕ್ಕಂಥ ಮಾತಲ್ಲ, ಇದು ಸರಿಯಿಲ್ಲ. ಕತ್ತಿ ಕಾಯೋದು ವರ್ಡ್ ಸರಿಯಿಲ್ಲ, ಅದು ಹೇಳಬಾರ್ದು. ಅದು ಶೋಭೆ ನಾವು ಹೇಳಬಾರ್ದು. ಅವ್ರು ಅನಿವಾರ್ಯ ಮಂತ್ರಿಗಳು ಹೇಳಿದಾಗ ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತಿದ್ದಿಲ್ಲ. ಮಂತ್ರಿ ಸರ್ಕಾರದ ಬಾಯಲ್ಲಿಂದ ಈಗ ಬರಬಾರ್ದು. ಡಿಫ್ರೆನ್ಸ್ ಅಂತಂದ್ರೆ ನೀವು ಅದು ಮಾತು ಪ್ರಶ್ನೆ ಅವ್ರಿಗೆ ಕೇಳ್ರಿ, ಏನ್ರಿ ಸರ್ ಕೇಳ್ರಿ ಅವ್ರಿಗೆ, ಯಾಕೆ ಹಿಂಗೆ ಮಾತಾಡ್ತೀವಿ? ಶೋಭೆ ತರಲ್ಲ. ಇದು ನಾವು ಮಾತಾಡೋದು, ಅವರು ಮಾತಾಡ್ಬಾರ್ದು. ಬಟ್ ಈ ಥರ ಮಾತಾಡೋದು ಸರಿ ಇಲ್ಲ. ಯಾಕೆ ಮಾತಾಡ್ತೀರಿ ತಾವು? ನೀವು ನಿಮ್ಮ ತಂದೆಯವರು AICC ಪ್ರೆಸಿಡೆಂಟ್ ಅಂತ ಜೋಶ್ ಒಂದರಿಂದ ಮಾತಾಡ್ತಿಲ್ಲ. ಅದು ಒಂದೇ ಜೋಶದ ಮತ್ತೇನದು? ಈ ಕುರ್ಚಿ ಶಾಶ್ವತವಾಗಿ ಇರಲ್ಲ, ಅಧಿಕಾರ ಬರ್ತದೆ ಹೋಗ್ತದೆ. ನೀವು ಇಲ್ಲೇ ಇರೋರು. ಅದಕ್ಕೆ ಈ ಥರ ಟೀಕೆ ಟಿಪ್ಪಣಿ ಮಾಡಿ ಸರಿಗಿಲ್ಲ, ಮಾಡಬಾರ್ದು. ವಯಸ್ಸಿನಲ್ಲಿ ಭಾಳ ಚಿಕ್ಕವರು ಪ್ರಿಯಾಂಕ ಖರ್ಗೆ ಅವರು, ಭಾಳ ಚಿಕ್ಕವರು. ರಾಜಕೀಯದಲ್ಲಿ ಅವ್ರ ಅಪರಾಧದಿಂದ ದೊಡ್ಡದಾಗಿ ಬೆಳೆದ್ಬಿಟ್ಟು ಅಡ್ಡ ಮಾತಾಡಬೇಡ್ರಿ, ಮಾತಾಡೋದು ಸರಿ ಕಾಣಲ್ಲ ಅಂತ ನಾವು ಉಪದೇಶ ಮಾಡ್ತಾ ಇದ್ದೀವಿ. ಮಾಡೋದು ಸರಿ ಇಲ್ಲ. ಮತ್ತು ಏನು ಹೇಳಿದ್ರೆ ನಿಮ್ಮ ಹಳೆಯ ಮಾವಾಗ ಹೇಳಲ್ಲ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ ರಾಧಾಕೃಷ್ಣ ಅವ್ರಿಗೆ ಹೇಳಿದ್ರೆ ಮೋದಿ ಪಾರ್ಲಿಮೆಂಟ್ದಾಗ ತೊಗೊಂತೀರಿ ಲೈನ್ ಮೇಲೆ, ಏನು ರೀ ಮೋದಿ ಸಾಹೇಬ್ರೆ ನೀವು ಕತ್ತಿ ಕಾಯ್ದು ಅವ್ರಿಗೆ ಹೇಳಂತ್ರಿ, ರಾಹುಲ್ ಗಾಂಧಿ ಹೇಳೋದ್ರಿ. ಇವ್ರಿಗೆ ಯಾಕಿದು? ಜನ ಆರಿಸಿ ಎಲೆಕ್ಟ್ ಮಾಡಿ ಕಳಿಸ್ ಕೂಡ ಈ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಿ ದಿಲ್ಲಿ ಕಳಿಸಿದ್ದೀವಿ ನಾವು. ರಾಹುಲ್ ಗಾಂಧಿಗಳು ದಿಲ್ಲಿ ಕಳಿಸ್ಯಾರ. ಇವರೇನು ಪಾರ್ಲಿಮೆಂಟ್ನಲ್ಲಿ ಎಲ್ಲ ಕತ್ತಿ ಕಾಯ್ತಾ ಇದ್ದಾರೆ. ಇವ್ರು ಕೂತ್ಕೊಂಡು ಇವರೇನು ಮಾಡ್ತಾ ಇದ್ದಾರೆ? ಇವರು ವಿರೋಧ ಪಕ್ಷದ ನಾಯಕರು ಕೇಳಬೇಕಲ್ರಿ, ಹೋಗಿ ಮೋದಿಯವ್ರು ಕೂತ್ಕೊಂಡು ಪಾರ್ಲಿಮೆಂಟ್ನಲ್ಲಿ ಗಲಾಟೆ ಮಾಡಬೇಕು, ಕೇಳಬೇಕು. ಯಾಕೆ ಕೊಡಲ್ರಿ ನಮಗೆ? ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದು ಇದು ಏನಪ್ಪ ಅಂದರೆ ಬರ ಪರಿಹಾರದ ಬಗ್ಗೆ ಗುಲ್ಬರ್ಗಕ್ಕೆ ಬಂದು ವೀಕ್ಷಣೆ ಮಾಡಿ ಹೋದರು. 2,000 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀನಿ ಕೂಡ ಮಾತನ್ನು ಹೇಳಿ ಹೋದರು. ಇಲ್ಲಿವರೆಗೆ ಒಂದು ಪೈಸೆ ಬಂದಿಲ್ಲ, ದುಡ್ಡು ಬಂದಿಲ್ಲ. ಆಮೇಲೆ ರೈತರಿಗೆ ಭಾಳ ತೊಂದರೆ ಆಗ್ತಾಯಿದೆ. 2 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅಪಾರ ತೊಂದರೆಯಲ್ಲಿದ್ದಾರೆ. ಆದ್ದರಿಂದ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಇಮಿಡಿಯೇಟಾಗಿ ಬರ ಪರಿಹಾರದ ಇಮಿಡಿಯೇಟಾಗಿ ಕೆಲಸ ಮಾಡಬೇಕು. ನೀವು ಸುಮ್ಮನೆ ನಾಮಕವಾದ ಟೈಮ್ ಪಾಸ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಬೊಟ್ಟು ಮಾಡಿ ಅವ್ರು ಕೊಡಲಿ ಇವ್ರು ಕೊಡಲಿ ಅಂದ್ರೆ ಆಗಂಗಿಲ್ಲ. ನಿಮ್ಮಲ್ಲಿ ದುಡ್ಡು ಬಂದು ಕೊಡ್ರಿ, ನೀವು ಕೊಟ್ಟು ಕೇಂದ್ರ ಸರ್ಕಾರ ಲೆಟ್ರ್ ಬರೀರಿ. ಲೆಟ್ರ್ ಬರೋದಂತ ಕೊಡಲ್ಲ. ನಾವು BJPದವ್ರು ಬರ್ತೀವಿ. ನಾವು ಮುಖ್ಯಮಂತ್ರಿಗಳು ಮೇಲ್ಗಡೆ ವೀಕ್ಷಣೆ ಮಾಡಿದ್ರು, ಕೆಳಗಡೆ ಬಂದು ನೋಡಬೇಕಾಗಿತ್ತು. ಅವರು ನೋಡಿಲ್ಲ. ಕೆಳಗಡೆ ಅವ್ರು ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನೋಡಬೇಕಲ್ಲ ಮಾರೆ. ಬೋಟ್ನಲ್ಲಿ ಕೂತ್ಕೊಂಡು 2-3 ವಿಲೇಜಲ್ಲಿ ಬೋಟ್ನಲ್ಲಿ ಕೂತ್ಕೊಂಡು ಹೋದ್ರೆ ಬೆಂಗಳೂರು ಹೋದ್ರೆ ಆಗಲ್ರಿ ಸಾಹೇಬ್ರೆ. ಇಲ್ಲಿ 5 ದಿವಸ ಕೂತ್ಕೊಂಡು ಸರ್ವೆ ಮಾಡಿ ಬೈ ಹ್ಯಾಂಡ್ ಫೈಲ್ ತೊಗೊಂಡು ಹೋಗ್ಬೇಕು. ನೀವು ಪ್ರಿಯಾಂಕ ಖರ್ಗೆ ಅವರೇ ಏನು ಮಾಡ್ತಾಯಿದ್ದೀರಿ? ಮುಂಜಾನೆ ಬರ್ತೀರಿ, ಸಾಯಂಕಾಲ ಪ್ಲೇನಿಗೆ ಹೋಗ್ತೀರಿ. ಕೆಲಸ ಆಗ್ತದೆ? DC ಒಳಗೆ ಕೆಲಸ ಆಗಲ್ಲ. DCಗೆ ಬಾಜು ತೊಗೊಂಡು ಹಳ್ಳಿ ತಿರುಗಾಡಿ ಸಮೀಕ್ಷೆ ಮಾಡಿ ಫೈಲ್ ತೊಗೊಂಡು ಬೈ ಹ್ಯಾಂಡ್ ಮುಖ್ಯಮಂತ್ರಿ ಬಳಿ ಕೂತ್ಕೊಂಡು, ಮುಖ್ಯಮಂತ್ರಿ ಟೇಬಲಿಗೆ ಕೂತ್ಕೊಂಡು ಎಷ್ಟು ಕೋರ್ಟ್ ರಿಲೀಸ್ ಮಾಡಿ ಅಂತೇಳಿ ರಿಲೀಸ್ ಮಾಡಿಸಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನೀವು ಲೆಟ್ರ್ ಬರೆದಿರಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ನೀವು ನಟಿಗೆ ನಾವು ನಿಮ್ಸ್ಕೊಂಡು ಬರ್ತೀವಿ. ನಾವು ಮೋದಿ ಶಾ ಹೇಳಿ ರಿಲೀಸ್ ಮಾಡಿಸ್ಕೊಡ್ತೀವಿ. ಸುಮ್ಮನೆ ಕರ್ನಾಟಕ ನಿಮ್ಮ ದುಡ್ಡು ರಿಲೀಸ್ ಮಾಡಲಾರ್ದೇ ಬ್ಲೇಮ್ ಮಾಡ್ತಿರಲ್ರಿ ಮೇಲ್ಗಡೆ. NDRF ರಿಲೀಸ್ ಕೊಡೋದಂತಲ್ಲ, ನೀವು ರಿಕ್ವೆಸ್ಟ್ ಮಾಡಿದ್ರೆ ತಾನೇ ಕೊಡ್ತಾರೆ. ನೀವು ಮನವಿನೇ ಮಾಡಿದ್ರೆ ಅವ್ರು ಯಾಕೆ ಬಿಡುಗಡೆ ಮಾಡ್ತಾರೆ? ಅವ್ರಿಗೆ ದೇಶದ ಚಿಂತೆ ಭಾಳ ಅದ. 28 ರಾಜ್ಯಗಳು ಭಾರತ ದೇಶದಲ್ಲಿ, ಅದು ಎಲ್ಲರಿಗೂ ಸಮಾನ ಕೊಡ್ತಾರೆ ಅವ್ರು, ಇವ್ರಿಗೆ ಬೇರೆ ಕೊಡಲ್ಲ. ಬಟ್ ಇವರು
ರಿಕ್ವೆಸ್ಟ್ ಮಾಡಿದರೆ ನನಗೆ ಕೊಡ್ತಾರೆ, ಕೊಡೋಕ್ಕಾಗಲ್ಲ. ಇದು ಗಾಳಿ ಸಮೀಕ್ಷೆ ಮಾಡಿ ಹೋದರು, ಅದು CM ಎಷ್ಟು 10ಕ್ಕೆ ಬಂದರು 4ಕ್ಕೆ ಹೋದರು. ಏನು ಸಮೀಕ್ಷೆ ಮಾಡ್ತಾರೆ ಅವರು? ಇಲ್ಲಿ ಇದ್ದ ಈ ಮಂತ್ರಿಗಳು MLAಗಳು ಕೂಡಿ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ ಅಂದರೆ ವಿಫಲರ. ಇವರು ನಾಳೆಗೆ ಎಲೆಕ್ಷನ್ನಲ್ಲಿ ಬರ್ತದೆ ಎಲೆಕ್ಷನ್ನಲ್ಲಿ ಏನಪ್ಪ ಅಂದ್ರೆ ಜನಗಳು ತಕ್ಕ ಪಾಠ ಕಲಿಸಿ ಮನೆಗೆ ಕಳಿಸ್ತಾರೆ. ಸರ್, ತಾವು ಒಬ್ಬರು ಸೀನಿಯರ್ ಲೀಡ್ರು, ಮಾಜಿ ಮಿನಿಸ್ಟ್ರು ಕೂಡ ಹೌದು. ಇವಾಗ ಮಿನಿಸ್ಟ್ರ್ ಬಗ್ಗೆ ಅವ್ರ ಬಗ್ಗೆ ಕತ್ತೆ ಕಾಯ್ಲಿಕ್ಕೆ ಹೋಗಿದೆ, ಅದ್ರ ಬಗ್ಗೆ ಮತ್ತು ಮಿನಿಸ್ಟ್ರ್ ಕತೆ ಕಾಲಿಗೆ ಮೋದಿಯವ್ರ ಕತೆ ಕಾಲಿಗೆ ಹೋಗ್ತಿಲ್ಲ ನೀವು. ಈಗ ಮೋದಿಯವರಿಗೆ ಕತೆ ಕಾಲಿಗೆ ಹೆಂಗೆ ಹೋಗ್ತೀರಿ? ಅಮಿತ್ ಶಾ ಕತೆ ಕಾಲಿಗೆ ಹೋಗಂತೀರಿ. ನೀವೇನು ಮಾಡ್ತಾಯಿದ್ದೀರಿ? ನೀವು ಕೆಲಸ ಮಾಡಿರಿ, ಇಲ್ಲದ ಕತೆ ಕಾಲಿಗೆ ಹೋಗ್ರಿ ಇಷ್ಟೇ. ಮತ್ತೆ ಕೆಲಸ ಮಾಡಿಲ್ಲದ ಏನು ಹೇಳ್ಬೇಕು ನಾವು? ನೀವು ಓಟ್ ನಿಮಗೆ ಹಾಕಿರೋ ಜನಗಳಿಲ್ಲ. ಕಲಬುರ್ಗಿ ಜನ MLAಗೆ ಎಲೆಕ್ಟ್ ಮಾಡ್ಯಾರ, ಕಲಬುರ್ಗಿ ಜನ MP ಗೆ ರಾಧಾಕೃಷ್ಣ ದೊಡ್ಡ ಮನೆಗೆ ಎಲೆಕ್ಟ್ ಮಾಡ್ಯಾರ. ನಿಮ್ಮ ಕೆಲಸ ಇಲ್ಲಿ ಕೂತ್ಕೊಂಡು ಮಾಡೋದು ಅವ್ರ ಕೆಲಸ ಅಲ್ಲ. ನೀವು ಕೆಲಸ ಮಾಡಿರಿ, ಇಲ್ಲದ್ರೆ ರಾಧಾಕೃಷ್ಣ ದೊಡ್ಡ ಮನೆ, ರಾಹುಲ್ ಗಾಂಧಿ ಕತೆ ಕಾಲಿಗೆ ಹೋಗ್ರಿ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.